ಮುರಳಿಯ ದಿನಾಂಕ 22/3/2026. ಪ್ರಾತಃ ಮುರಳಿ ಅವ್ಯಕ್ತ ಬಾಬ್ದಾದ ಮಧುಬನ. ರಿವೈಸ್ ಮುರಳಿ 7/4/2009. ಬಾಬಾ ತಿಳಿಸುತ್ತಾರೆ, ಕಾರಣ ಎಂಬ ಶಬ್ದದಿಂದ ಮುಕ್ತರಾಗಿದ್ದು ನಡತೆ ಮತ್ತು ಮುಖದಿಂದ ಮುಕ್ತಿ ಕೊಡುವಂತಹ ಮುಕ್ತಿದಾತರಾಗಿರಿ. ಸೇವೆಯ ಉಮಂಗ ಉತ್ಸಾಹದ ಜೊತೆಗೆ ಸದಾ ಬೇಹದ್ದಿನ ವೈರಾಗ್ಯ ವೃತ್ತಿಯಲ್ಲಿ ಇರಿ. ಇಂದು ಬಾಬ್ದಾದ 4 ಕಡೆಯ ಮಕ್ಕಳು ಯಾರೆಲ್ಲ ಡಬಲ್ ಮಾಲೀಕರಾಗಿದ್ದಾರೆ ಅಂತಹ ಪ್ರತಿಯೊಬ್ಬ ಮಗುವನ್ನು ನೋಡುತ್ತಿದ್ದಾರೆ. ಒಂದು ತಂದೆಯ ಸರ್ವ ಖಜಾನೆಗಳಿಗೆ ಮಾಲೀಕರು, ಎರಡನೇದಾಗಿ ಸ್ವರಾಜ್ಯಕ್ಕೆ ಮಾಲೀಕರು. ಈ 2 ಮಾಲೀಕತನ ಪ್ರತಿಯೊಬ್ಬ ಮಗುವಿಗೂ ತಂದೆಯ ಮೂಲಕ ಸಿಕ್ಕಿದೆ. ಬಾಲಕರು ಆಗಿದ್ದೀರಾ ಮತ್ತು ಮಾಲೀಕರು ಆಗಿದ್ದೀರಾ. ನನ್ನ ಬಾಬಾ ಎಂದು ಹೇಳಿದ್ದೀರಾ ಮತ್ತು ತಂದೆಯೂ ಸಹ ನನ್ನ ಮಕ್ಕಳೇ ಎಂದು ಹೇಳಿದ್ದಾರೆ ಅಂದಾಗ ಬಾಲಕ ಮತ್ತು ಮಾಲೀಕ ಎರಡೂ ಅನುಭವ ಇದೆ. ಇಂದು ಬಹಳ ಮಕ್ಕಳು ಬಂದಿದ್ದೀರಾ. ಈ ವರ್ಷದ ಲಾಸ್ಟ್ ಟರ್ನ್ ಆಗಿದೆ ಅಂದಾಗ ಇಂದು ಬಾಬ್ದಾದ ಪ್ರತಿಯೊಬ್ಬರ ಪುರುಷಾರ್ಥವನ್ನು ಪರೀಕ್ಷಿಸಿದರು ಅಂದಾಗ ಹೇಳಿ, ಬಾಬಾ ಏನು ನೋಡಿರಬಹುದು? ಪ್ರತಿಯೊಬ್ಬರು ತಮ್ಮನ್ನು ತಾವು ಕೇಳಿಕೊಳ್ಳಿ, ನನ್ನ ಪುರುಷಾರ್ಥ ಏನಿದೆ? ಬಾಬ್ದಾದರವರು ಎಲ್ಲ ಮಕ್ಕಳನ್ನು ನೋಡಿ ಖುಷಿಯೂ ಪಡುತ್ತಿದ್ದಾರೆ. ಆದರೆ ಒಂದು ಆಸೆ ಬಾಬರವರಿಗೆ ಇದೆ. ಹೇಳೋದಾ ಅದೇನು ಎಂದು? ತಂದೆಯ ಇಚ್ಛೆಯನ್ನು ಪೂರ್ಣ ಮಾಡ್ತೀರಾ ಅಲ್ವಾ? ಒಂದೇ ಆಸೆ, ಒಂದೇ ಇಚ್ಛೆ. ಹೇಳೋದಾ? ಕೈ ಎತ್ತಿ. ಯಾರು ಬಾಬರವರ ಆಸೆಯನ್ನು ಪೂರ್ಣ ಮಾಡ್ತೀರಾ ಅವರು ಕೈ ಎತ್ತಿ. ತುಂಬ ಒಳ್ಳೆಯದು. ಚಿಕ್ಕ ಆಸೆ ಅದಾಗಿದೆ. ಇಂದಿನಿಂದ ಒಂದು ಶಬ್ದವನ್ನು ಪರಿವರ್ತಿಸಿಕೊಳ್ಳಿ. ಯಾವ ಶಬ್ದ? ಏನು ಆ ಶಬ್ದ ಏನು ಬಾರಿಗೂ ಕೆಳಗಡೆ ತಗೊಂಡು ಬರುತ್ತೆ. ಆ ಶಬ್ದವಾಗಿದೆ ಕಾರಣ. ಈ ಕಾರಣ ಶಬ್ದವನ್ನು ಪರಿವರ್ತನೆ ಮಾಡಿ ನಿವಾರಣೆ ಎಂಬ ಶಬ್ದ ಸದಾ ಧಾರಣೆ ಮಾಡಿಕೊಳ್ಳಿ. ಏಕೆಂದರೆ ಈಗ ನಿಮ್ಮ ಸೇವೆಯೂ ಸಹ ಯಾವುದಾಗಿದೆ? ವಿಶ್ವದ ಆತ್ಮಗಳು ಎಲ್ಲರ ಸಮಸ್ಯೆಗಳಿಗೆ ಕಾರಣ ನಿವಾರಣೆ ಮಾಡ್ತಾ ನಿರ್ವಾಣ ಧಾಮದಲ್ಲಿ ಕರೆದುಕೊಂಡು ಹೋಗಬೇಕು. ಏಕೆಂದರೆ ತಾವೆಲ್ಲರೂ ಸಹ ಮುಕ್ತಿದಾತರಾಗಿದ್ದೀರಾ ಅಂದಾಗ, ಯಾವಾಗ ಬೇರೆಯವರಿಗೆ ಮುಕ್ತಿ ಕೊಡಿಸುವವರಾಗಿದ್ದೀರಾ ಅಂದಾಗ ಸ್ವಯಂವೂ ಸಹ ಕಾರಣವನ್ನು ನಿವಾರಣೆ ಮಾಡಬೇಕು. ಆಗ ಅನ್ಯರಿಗೂ ಸಹ ಮುಕ್ತಿ ಕೊಡಿಸಬಹುದು, ನಿರ್ವಾಣದಲ್ಲಿ ಕಳುಹಿಸಬಹುದು ಅಂದಾಗ ಈ ಒಂದು ಶಬ್ದದ ಅಂತರ ಮಾಡುವುದು ಕಷ್ಟವ ಅಥವಾ ಸಹಜವ? ಯೋಚಿಸಿರಿ. ಇಂದು ಯಾರೆಲ್ಲ ಇಲ್ಲಿ ಬಂದಿದ್ದೀರಾ ಮತ್ತು ತಮ್ಮ ತಮ್ಮ ಸ್ಥಾನಗಳಲ್ಲಿ ಮಿಲನ ಮಾಡುತ್ತಿದ್ದೀರಾ, ನೋಡ್ತಾ ಇದ್ದೀರಾ, ಕೇಳುತ್ತಿದ್ದೀರಾ, ಆ ಎಲ್ಲರ ಜೊತೆ ಬಾಬ್ದಾದ ಒಂದು ಶಬ್ದದ ಪರಿವರ್ತನೆ ಮಾಡಲಿಕ್ಕೆ ಕೇಳ್ತಿದ್ದಾರೆ, ಬಯಸ್ತಿದ್ದಾರೆ. ಯಾರೆಲ್ಲ ನೋಡ್ತಿದ್ದಾರೆ, ಮಧುಬಂದಲ್ಲಿದ್ದಾರೆ, ಎಲ್ಲರಿಂದ ಬಾಬಾ ಒಂದು ಶಬ್ದದ ಪರಿವರ್ತನೆ ಬಯಸ್ತಾರೆ. ಏಕೆಂದರೆ ಕಾರಣವೇ ಕೆಳಗಡೆ ಕರ್ಕೊಂಡು ಬರುತ್ತೆ, ಕೆಳಗಿಳಿಸ್ಬಿಡತ್ತೆ, ಶ್ರೇಷ್ಠ ಸ್ಥಾನದಲ್ಲಿರಲಿಕ್ಕೆ ಬಿಡುವುದಿಲ್ಲ. ಕಾರಣದಲ್ಲಂತೂ ಅರ್ಧ ಕಲ್ಪ ಇದ್ರಿ. ಈಗ ನಿವಾರಣೆ ಮಾಡುವ ಸಮಯ. ನಿವಾರಣೆ ಮತ್ತು ನಿರ್ವಾಣ ಮುಕ್ತಿ ಅಂದಾಗ ಇಂದು ಬಾಬಾರವರಿಗೆ ಈ ಕಾರಣ ಎಂಬ ಶಬ್ದವನ್ನು ಕೊಡುವ ಸಾಹಸ ಇದೆಯಾ? ಲಾಸ್ಟ್ ಟರ್ನ್ ಆಗಿದೆ ಅಲ್ವಾ? ಎಲ್ಲರೂ ಉಮಂಗ ಉತ್ಸಾಹದಿಂದ ಬಂದಿದ್ದೀರಾ ಮತ್ತು ಬಾಬ್ದಾದ ಒಬ್ಬೊಬ್ಬರಿಗೂ ಸಹ ಶುಭಾಶಯಗಳನ್ನು ಕೊಡುತ್ತಿದ್ದಾರೆ. ಮಲಗಲಿಕ್ಕೆ, ಭೋಜನ ಸ್ವೀಕಾರ ಮಾಡುವಂತಹದ್ದು ಏನೂ ಇದೆ ಇಲ್ಲಿ. ಅಕಾಮಡೇಷನ್ನು, ಊಟದ ವ್ಯವಸ್ಥೆ, ಅದ್ಯಾವುದು ಕಷ್ಟನೇ ಇರಬಹುದು. ಆದರೆ ಎಲ್ಲರೂ ಸ್ನೇಹದ ಪ್ಲೇನು ತಮ್ಮನ್ನು ಮಧುಬನದಲ್ಲಿ ತಲುಪಿಸಿದೆ. ಬಾಬ್ದಾದರವರು ಪ್ರತಿಯೊಬ್ಬರ ಸ್ನೇಹವನ್ನು ನೋಡಿ ಪ್ರತಿಯೊಬ್ಬರಿಗೂ ಪದಮ ಗುಣದಷ್ಟು ಹೃದಯದ ಸ್ನೇಹ ಕೊಡುತ್ತಿದ್ದಾರೆ. ಆದರೆ ಸ್ನೇಹದಲ್ಲಿ ತಾವು ಏನು ಮಾಡುತ್ತೀರಾ? ಯಾರ ಜೊತೆಗೆ ಸ್ನೇಹ ಇರುತ್ತೆ ಅಲ್ವಾ, ಅವರಿಗೆ ಸ್ನೇಹದಲ್ಲಿ ಸೌಗಾತು ಕೊಡಲಾಗುವುದು ಅಂದಾಗ ಇಂದು ಬಾಬ್ದಾದ ಉಡುಗೊರೆಯ ರೂಪದಲ್ಲಿ ಈ ಕಾರಣ ಎಂಬ ಶಬ್ದವನ್ನು ತೆಗೆದುಕೊಳ್ಳಲು ಬಯಸುತ್ತಿದ್ದಾರೆ. ಈ ಆಸೆ ಬಾಬ್ದಾದರವರದೇನಿದೆ ಇದನ್ನು ಪೂರ್ಣ ಮಾಡ್ತೀರಾ ಅಲ್ವಾ? ಮತ್ತು ಕೈ ಎತ್ತಿ. ಇಲ್ಲಿಯೇ ಬಿಟ್ಟು ಹೋಗಬೇಕು.
ಇಲ್ಲಿ ಗೇಟಿಂದ ಹೊರಗೆ ಹೋಗಿದ್ದೀರಾ ಅಂದರೆ ಕಾರಣ ಎಂಬ ಶಬ್ದ ಸಮಾಪ್ತಿಯಾಗಿರಬೇಕು. ತಪ್ಪಾಗಿಯೂ ಸಹ ಒಂದು ವೇಳೆ ಬಂತೆಂದರೆ ಬಾಬಾರವರಿಗೆ ಕೊಟ್ಟಿರುವಂತಹ ವಸ್ತು ತಗೊಳ್ಬಾರ್ದಲ್ವ. ಒಂದು ಸಲ ಕೊಟ್ಟ ಮೇಲೆ ಅದು ಅಮಾನತ್ತು, ವಾಪಸ್ ತಗೊಳ್ಳೋ ಹಾಗಿಲ್ಲ. ಏನು ಮಾಡ್ತೀರಾ? ಕೊಟ್ಟಿರುವಂತಹ ವಸ್ತು ವಾಪಸ್ ತಗೊಂಡ್ರೆ ಏನು ಮಾಡಲಾಗತ್ತೆ? ತಗೊಳ್ತೀರಾ ವಾಪಸ್ಸು? ಎಲ್ಲರೂ ದೃಢ ಸಂಕಲ್ಪ ಮಾಡಿದ್ದೀರಾ ಕಾರಣ ಎಂಬ ಶಬ್ದವನ್ನು ವಾಪಸ್ ತಗೊಳ್ಳಲ್ಲ ಬಾಬನಿಗೆ, ಒಮ್ಮೆ ಕೊಟ್ಟುಬಿಟ್ಟು ಅಂತ ಮಾಡಿದ್ದೀರಾ ಸಂಕಲ್ಪ? ಕೈ ಎತ್ತಿ ಪುನಃ. ಹಿಂದೆ ಇರುವಂತಹವರು ಕೈ ಎತ್ತಿ. ಇಂದು ಶಾಂತಿವನದಲ್ಲಿ ಸುಮಾರು ಅಂದರೆ ಆ ಮಿಲನದ ಟೈಮಲ್ಲಿ ಬಾಬಾ ಹೇಳ್ತಾರೆ ಸುಮಾರು 28-29 ಸಾವಿರ ಅಣ್ಣಂದಿರು ಅಕ್ಕಂದಿರು ಡೈಮಂಡ್ ಹಾಲಲ್ಲಿ ಮತ್ತು ಹೊರಗಡೆ ಪ್ಯಾಸೇಜಲ್ಲೆಲ್ಲ ಕುಳಿತು ಮುರಳಿ ಕೇಳ್ತಾ ಇದ್ದರು. ಎಲ್ಲರೂ ಕೈ ಎತ್ತುತ್ತಾ ಇದ್ದಾರೆ. ಒಳ್ಳೆಯದು, ತುಂಬ ಒಳ್ಳೆಯದು. ಏಕೆಂದರೆ ಈಗ ಸಮಯ ಅನುಸಾರವಾಗಿ ತಮ್ಮ ಬಳಿ ಕ್ಯೂ ನಿಲ್ಲತ್ತೆ. ಏನಕ್ಕೋಸ್ಕರ ಕ್ಯೂ ನಿಲ್ಲತ್ತೆ? ಮುಕ್ತಿದಾತರೆ ಮುಕ್ತಿ ಕೊಡಿ ಅಂತ ನಿಂತ್ಕೊಳ್ತಾರೆ ಲೈನಲ್ಲಿ. ಕೊಡುವಂತಹ ಮುಕ್ತಿದಾತರು ಮೊದಲು ತಾವು ಈ ಒಂದು ಶಬ್ದದಿಂದ ಮುಕ್ತರಾಗಿರಿ, ಆಗಲೇ ಮುಕ್ತಿಯನ್ನು ಕೊಡಲು ಸಾಧ್ಯ. ಬಾಬ್ದಾದರವರು ಇದನ್ನೇ ಬಯಸುತ್ತಾರೆ. ಈಗ ಈ ವರ್ಷದ ಹೋಮ್ವರ್ಕ್ ಇದೇ ಆಗಿದೆ. ನಾನು ಮುಕ್ತ ಆಗಿ ಮುಕ್ತಿಯನ್ನು ಕೊಡಿಸಬೇಕು, ಎಲ್ಲರಿಗೂ ಕೊಡಬೇಕು, ಬಾಬನಿಂದ ಕೊಡಿಸಬೇಕು. ಏಕೆಂದರೆ ಸಮಸ್ಯೆಗಳಂತೂ ದಿನ ಪ್ರತಿದಿನ ಹೆಚ್ಚುತ್ತಲೇ ಇರುತ್ತವೆ, ವೃದ್ಧಿ ಆಗ್ತಾನೇ ಇರುತ್ತೆ. ಅಂದಾಗ ಸಮಸ್ಯೆಗಳು ಸಮಾಧಾನ ರೂಪದಲ್ಲಿ ಬದಲಾಗಬೇಕು. ಪರಿಶ್ರಮ ಮತ್ತು ಸಮಯ ಸಮಸ್ಯೆ ಅಳಿಸುವುದರಲ್ಲಿ ತೊಡಗಿಸಬಾರ್ದು. ಪರಿಶ್ರಮನೂ ಪಡಬಾರ್ದು, ಸಮಯವನ್ನು ಕೂಡ ಸಮಸ್ಯೆಗಳನ್ನು ಅಳಿಸುವುದರಲ್ಲಿ ತೊಡಗಿಸಬಾರದು. ನಿಮಗೆ ತಮ್ಮ ಭಕ್ತರು ಮತ್ತು ಸಮಯದ ಕರೆ ಕೇಳಿಸ್ತಾ ಇಲ್ವಾ? ಈಗ ಸಮಯಾನುಸಾರವಾಗಿ ಪರಿವರ್ತನೆ ಮಾಡಿಕೊಳ್ಳುವ ಅಗತ್ಯವಿದೆ? ಏಕೆಂದರೆ ಈಗ ಪ್ರತಿಯೊಬ್ಬರಿಗೂ ಅನುಭವಿ ಮೂರ್ತಿಗಳಾಗಿ ನೀವು ಒಂದಲ್ಲ ಒಂದು ಅನುಭವ ಮಾಡಿಸುವ ಅವಶ್ಯಕತೆ ಇದೆ. ಅಂದಾಗ ಬಾಬರವರು ಈಗ ಇದನ್ನೇ ಬಯಸುತ್ತಾರೆ. ತಮ್ಮೆಲ್ಲರ ಮುಖ ಮತ್ತು ನಡತೆ ಆ ರೀತಿ ಸ್ಪಷ್ಟವಾಗಿ ಕಾಣಬೇಕು. ಮುಕ್ತಿದಾತನ ಮಕ್ಕಳು ಇವರು ಮುಕ್ತಿ ಕೊಡುವವರಾಗಿದ್ದಾರೆ. ತಮ್ಮ ಮಸ್ತಕದಿಂದ ಹೊಳೆಯುತ್ತಿರುವಂತಹ ನಕ್ಷತ್ರದ ಅನುಭವವಾಗಬೇಕು. ಕೇವಲ ಹೇಳುವುದರಿಂದ ಅಲ್ಲ, ಆದರೆ ಮುಖದಿಂದ ಅನುಭವ ಆಗಬೇಕು. ಏಕೆಂದರೆ ಅನುಭವ ಸಮೀಪ ಕರೆದುಕೊಂಡು ಬರುತ್ತದೆ. ಅಂದಾಗ ಈ ಅನುಭವ ಮುಖ ಮತ್ತು ನಡತೆಯಿಂದ ಕಾಣಬೇಕು. ತೋರಿಸ್ರಿ ಅಂತಾರೆ ಬಾಬಾ. ಹೇಗೆ ನೋಡಿ, ಸೈನ್ಸಿನ ಸಾಧನಗಳು ಅನುಭವ ಮಾಡಿಸುತ್ತೆ ಅಲ್ವಾ? ಈಗ ಸೆಕೆಯ ಸೀಸನ್ ಆಗಿದೆ ಅಂದಾಗ ಸೆಕೆ ಮತ್ತು ಸರ್ದಿ, ಚಳಿಯ ಎರಡೂ ಅನುಭವ ಮಾಡಿಸುತ್ತೆ. ತುಂಬ ಸೆಕೆ ಇತ್ತು ಅಂದರೆ AC ಹಾಕ್ಕೋಬೋದು, ತಣ್ಣಗಾಗತ್ತೆ. ತುಂಬ ಚಳಿ ಇದೆ ಅಂತ ಅಂದರೆ ಹೀಟರ್ ಹಾಕ್ಕೊಳ್ಬಹುದು. ಇದು ಸೈನ್ಸಿನ ಸಾಧನಗಳಿಂದ ಸಾಧ್ಯ. ಯಾವಾಗ ಸೈನ್ಸಿನ ಸಾಧನಗಳು ಅನುಭವ ಮಾಡಿಸುತ್ತೆ, ಅನುಭವಿಗಳನ್ನಾಗಿ ಮಾಡುತ್ತೆ ಅಂದಾಗ ಸೈಲೆನ್ಸಿನ ಪವರು, ಶಕ್ತಿಯ ಅನುಭವ ನೀವು ಮಾಡಿಸ್ಲಿಕ್ಕಾಗಲ್ವಾ? ಶಾಂತಿಯ ಶಕ್ತಿ ಮತ್ತು ಶಕ್ತಿಯ ಅನುಭವ ಮಾಡಿಸ್ಲಿಕ್ಕಾಗಲ್ವಾ? ಬಾಬ್ದಾದ ಈಗ ಮಕ್ಕಳನ್ನು ಇದನ್ನೇ ಕೇಳ್ತಿದ್ದಾರೆ, ಮಕ್ಕಳನ್ನಿಂದ ಇದನ್ನೇ ಬಯಸ್ತಿದ್ದಾರೆ. ಅನುಭವದ ಸ್ಥಿತಿಯಲ್ಲಿ ಸ್ಥಿತರಾಗಿ ನಯನಗಳಿಂದ ಮಸ್ತಕದಿಂದ ಒಂದಲ್ಲ ಒಂದು ಶಕ್ತಿಯ ಅನುಭವ ಮಾಡಿಸಿರಿ. ಕೇಳಿರುವಂತಹ ಮಾತುಗಳು ಕೇಳುವ ಸಮಯದಲ್ಲಿ ಚೆನ್ನಾಗಿ ಅನಿಸುತ್ತೆ, ಆದರೆ ಮತ್ತೆ ಯಾವುದೋ ಸಮಸ್ಯೆ ಬಂತು ಅಂದರೆ ಮರೆತು ಹೋಗುತ್ತೆ. ಆದರೆ ಅನುಭವ ಜೀವನದುದ್ದಕ್ಕೂ ಮರೆಯುವುದಿಲ್ಲ. ಬಾಬ್ದಾದರವರು ಒಂದು ಕಾರಣವನ್ನು ನೋಡಿದರು, ಫಲಿತಾಂಶವನ್ನು ನೋಡಿದರು, ಒಂದು ರಿಸಲ್ಟ್ ನೋಡಿದ್ರು. ಬಹಳ ಶುಭಾಶಯಗಳನ್ನು ಕೂಡ ಕೊಡ್ತಿದ್ದಾರೆ. ಫಲಿತಾಂಶ ನೋಡಿ ಕೊಡ್ತಿದ್ದಾರೆ ಶುಭಾಶಯಗಳನ್ನು. ಯಾವ ರಿಸಲ್ಟು? ಫಲಿತಾಂಶ. ಇಲ್ಲಿಯವರೆಗೆ ಸೇವೆಯ ಉಮಂಗ ಉತ್ಸಾಹ ಚೆನ್ನಾಗಿದೆ ಅಂದಾಗ ಬಾಬ್ದಾದರವರು ಶುಭಾಶಯಗಳನ್ನು ಕೊಡುತ್ತಿದ್ದಾರೆ. ಸೇವೆಯನ್ನು ಹೆಚ್ಚಿಸಿದ್ದೀರಾ, ಪ್ಲ್ಯಾನ್ಸು ಚೆನ್ನಾಗಿ ಮಾಡುತ್ತೀರಾ, ರಿಸಲ್ಟು ಯಥಾಶಕ್ತಿ ಸಿಗತ್ತೆ. ಆದರೆ ಒಂದು ಮಾತು ಅನುಭವ ಮಾಡಿಸಲು ತಮ್ಮಲ್ಲಿ ಅಟೆನ್ಷನ್ ಕೊಡಬೇಕು. ಹೀಗೆ ಸೇವೆ ಈಗ ಬಹಳ ವೃದ್ಧಿ ಆಗ್ತಾ ಇದೆ, ಪ್ರಸಿದ್ಧಿ ಆಗಿದೆ.
ಮತ್ತು ಎಲ್ಲರೂ ಖುಷಿನೂ ಪಡ್ತಾರೆ. ಈ ಕಾಲದಲ್ಲಿ ಆಸಕ್ತಿನೂ ಇದೆ ಎಲ್ಲರಿಗೂ. ಇಲ್ಲಿ ಬರಬೇಕು, ಕೋರ್ಸ್ ಮಾಡ್ಕೋಬೇಕು, ಇಲ್ಲಿನ ಮೆಡಿಟೇಷನ್ ಕಲಿಬೇಕು ಎಂಬ ಆಸಕ್ತಿಯೂ ಹೆಚ್ಚುತ್ತಾ ಇದೆ. ಈಗ ಬಾಕಿ ಅನುಭವ ಮಾಡಿಸುವ ವಿಧಿ ಏನಾಗಿದೆ? ಅದಾಗಿದೆ ಉಮಂಗ ಉತ್ಸಾಹ ಸಹಿತವಾಗಿ. ಎಷ್ಟೆಷ್ಟು ಉಮಂಗ ಇರುತ್ತೆ ಅಷ್ಟು ಸಮಯಾನುಸಾರವಾಗಿ ಈಗ ಬೇಹದ್ದಿನ ವೈರಾಗ್ಯ ವೃತ್ತಿಯೂ ಬೇಕಾಗಿದೆ. ಪುರುಷಾರ್ಥದಲ್ಲಿ ಯಾವುದೇ ಸಮಸ್ಯೆ ರೂಪ ಆಯಿತೆಂದರೆ ಅದಕ್ಕೆ ಕಾರಣವಾಗಿದೆ ಬೇಹದ್ದಿನ ವೈರಾಗ್ಯ ವೃತ್ತಿಯಲ್ಲಿ ಕಡಿಮೆ. ಈಗ ಬೇಹದ್ದಿನ ವೈರಾಗ್ಯ ವೃತ್ತಿ ಬೇಕಾಗಿದೆ. ಬೇಹದ್ದಿನ ವೈರಾಗ್ಯ ಸದಾಕಾಲ ನಡೆಯುವುದು. ಒಂದು ವೇಳೆ ಸಮಯಕ್ಕೆ ನೀವು ಬೇಹದ್ದಿನ ವೈರಾಗ್ಯಗಳಾದರೆ ಸಮಯ ನಂಬರ್ 1 ಆಗತ್ತೆ, ತಾವು ನಂಬರ್ 2ನಲ್ಲಿ ಹೊರಟೋಗ್ತೀರಾ. ಸಮಯ ನಿಮಗೆ ವೈರಾಗ್ಯ ತರಿಸುತ್ತೆ. ಬೇಹದ್ದಿನ ವೈರಾಗ್ಯ ಸದಾ ಕಾಲ ಇರುತ್ತೆ. ಒಂದು ಕಡೆ ಉಮಂಗ ಉತ್ಸಾಹ ಖುಷಿ, ಮತ್ತೊಂದು ಕಡೆ ಬೇಹದ್ದಿನ ವೈರಾಗ್ಯ ಇರಬೇಕು. ಬೇಹದ್ದಿನ ವೈರಾಗ್ಯ ಸದಾ ಇಲ್ಲದಿರುವುದಕ್ಕೆ ಕಾರಣವೇನು? ಬಾಬ್ದಾದರವರು ನೋಡಿದ್ರು ಕಾರಣ ಏನೆಂದರೆ ದೇಹಾಭಿಮಾನ. ದೇಹ ಎಂಬ ಶಬ್ದ ಎಲ್ಲ ಮಾತುಗಳಲ್ಲೂ ಬರುತ್ತದೆ. ಹೇಗೆ ದೇಹದ ಸಂಬಂಧ, ದೇಹದ ಪದಾರ್ಥಗಳು, ದೇಹದ ಸಂಸ್ಕಾರ, ದೇಹ ಎಂಬ ಶಬ್ದ ಎಲ್ಲದರಲ್ಲೂ ಬರುತ್ತೆ. ಮತ್ತು ವಿಶೇಷವಾಗಿ ದೇಹಾಭಿಮಾನ ಯಾವ ಮಾತಿನಲ್ಲಿ ಬರುತ್ತದೆ? ದೇಹಿ ಅಭಿಮಾನಿಯಿಂದ ದೇಹಾಭಿಮಾನದಲ್ಲಿ ಕರ್ಕೊಂಡು ಬರುತ್ತೆ. ಅದು ಇಲ್ಲಿಯವರೆಗೆ ಬಾಬ್ದಾದ ಚೆಕ್ ಮಾಡಿದರು. ಮೂಲ ಕಾರಣ ಹಳೆಯ ಸಂಸ್ಕಾರಗಳು. ಈ ಹಳೆಯ ಸಂಸ್ಕಾರಗಳೇ ಕೆಳಗಡೆ ಕರ್ಕೊಂಡು ಬಂದ್ಬಿಡತ್ತೆ, ದೇಹಾಭಿಮಾನದಲ್ಲಿ ಎಳೆದು ತರತ್ತೆ. ಸಂಸ್ಕಾರ ಅಳಿಸ್ತೀರ, ಆದರೆ ಒಂದಲ್ಲ ಒಂದು ಸಂಸ್ಕಾರ ನೇಚರ್ನ ರೂಪದಲ್ಲಿ ಈಗಲೂ ಸಹ ಕೆಲಸ ಮಾಡುತ್ತೆ. ಹೇಗೆ ದೇಹಾಭಿಮಾನದ ನೇಚರ್ ನ್ಯಾಚುರಲ್ ಆಗಿದೆ, ಹಾಗೆಯೇ ದೇಹಿ ಅಭಿಮಾನಿಯ ನೇಚರ್ ನ್ಯಾಚುರಲ್ ಆಗಿಲ್ಲ. ಹೇಳ್ತಾರೆ ನಾವು ಸಮಾಪ್ತಿ ಮಾಡಿದ್ದೇವೆ ಎಂದು, ಆದರೆ ಏಕದಮ್ ಬೀಜವನ್ನು ಇನ್ನೂ ಭಸ್ಮ ಮಾಡಿಲ್ಲ. ಆದ್ದರಿಂದ ಸಮಯಕ್ಕೆ ಮತ್ತೆ ಆ ದೇಹಾಭಿಮಾನದ ಸಂಸ್ಕಾರ ಎಮರ್ಜ್ ಆಗತ್ತೆ. ಅಂದಾಗ ಈಗ ಅವಶ್ಯಕವಾಗಿದೆ ಈ ದೇಹಾಭಿಮಾನದ ನೇಚರನ್ನು ಪವರ್ಫುಲ್ ದೇಹಿ ಅಭಿಮಾನಿಯ ಶಕ್ತಿಯಿಂದ ವಂಶ ಸಹಿತವಾಗಿ ನಾಶ ಮಾಡುವ ಅವಶ್ಯಕತೆ ಇದೆ. ಏಕೆಂದರೆ ಮಕ್ಕಳು ಹೇಳುತ್ತೀರಾ ಬಯಸೋದಿಲ್ಲ, ಆದರೆ ಆಗಾಗ ಬಂದು ಬಿಡುತ್ತೆ ಎಂದು. ಯಾಕೆ ಬರುತ್ತೆ? ಅಂಶವಿದೆ ಅಲ್ವಾ, ವಂಶ ಆಗಿಬಿಡತ್ತೆ, ವಂಶವಾಗಿ ಹೊರಗೆ ಬಂದುಬಿಡತ್ತೆ. ಅಂದಾಗ ಈಗ ಅವಶ್ಯಕವಾಗಿದೆ ಶಕ್ತಿ ಸ್ವರೂಪರಾಗುವಂಥದ್ದು. ಆಧಾರವಾಗಿದೆ ತಮ್ಮನ್ನು ತಾವು ಚೆಕ್ ಮಾಡಿಕೊಳ್ಬೇಕು. ಯಾವುದೇ ಸ್ವರೂಪದಲ್ಲಿ ಅಂಶ ಮಾತ್ರವೂ ಸಹ ಹಳೆಯ ಸಂಸ್ಕಾರ, ದೇಹಾಭಿಮಾನದ ಸಂಸ್ಕಾರ ಬೇಹದ್ದಿನ ವೈರಾಗ್ಯ ವೃತ್ತಿಯಿಂದಲೇ ಸಮಾಪ್ತಿ ಆಗತ್ತೆ. ಸರ್ವಿಸ್ ನೋಡಿ ಕೇಳಿ ಬಾಬ್ದಾದ ಖುಷಿ ಪಟ್ಟಿದ್ದಾರೆ, ಆದರೆ ಈಗ ಬಾಬ್ದಾದರವರ ಇಚ್ಛೆ ಇದೇ ಆಗಿದೆ. ಹೀಗೆ ಸರ್ವಿಸ್ನ ನಶೆ ಉಮಂಗ ಬೇರೆಯವರಿಗೆ ತೋರಿಸ್ತೀರಾ, ಒಂದು ಜಲಕ್ ತೋರಿಸ್ತೀರಾ, ಪಲಕ್ ತೋರಿಸ್ತೀರಾ ಅಲ್ವಾ, ಅನುಭವ ಆಗತ್ತೆ. ಸೇವೆಯದು ಸೇವೆ ಚೆನ್ನಾಗಿ ನಡೀತಾ ಇದೆ ಅಂತ ಅನುಭವ ಆಗತ್ತೆ. ಹಾಗೆ ಬೇಹದ್ದಿನ ವೈರಾಗ್ಯ ವೃತ್ತಿಯ ಪ್ರಭಾವವಿರಬೇಕು. ಏಕೆಂದರೆ ಈ ಕಾಲದಲ್ಲಿ ಸೇವೆಯ ಮೂಲಕ ನಿಮ್ಮ ಪ್ರಶಂಸೆ ಹೆಚ್ಚುತ್ತೆ, ನಿಮ್ಮ ಪ್ರಕೃತಿ ದಾಸಿ ಆಗತ್ತೆ ನಿಮಗೆ. ಬಾಬಾ ಹೇಳ್ತಾರೆ ಪ್ರಶಂಸೆ ಹೆಚ್ಚುತ್ತೆ, ಪ್ರಕೃತಿಯು ನಿಮಗೆ ದಾಸಿ ಆಗತ್ತೆ. ಅನುಭವ ಮಾಡ್ತಿದ್ದೀರಾ, ಸಾಧನಗಳು ಹೆಚ್ಚುತ್ತೆ. ಆದರೆ ಬೇಹದ್ದಿನ ವೈರಾಗ್ಯ ವೃತ್ತಿಯಿಂದ ಸಾಧನ ಮತ್ತು ಸಾಧನೆಯ ಬ್ಯಾಲೆನ್ಸ್ ಇರಬೇಕು. ಸಾಧನಗಳು ಮತ್ತು ಸಾಧನೆಯ ಬ್ಯಾಲೆನ್ಸ್ ಇರಬೇಕು. ಹೀಗೆ ತಾವು ಪ್ರವೃತ್ತಿಯಲ್ಲಿ ಇರುವಂತಹವರ ಉದಾಹರಣೆ ಕೊಡ್ತೀರಾ. ಎಲ್ಲ ಮಾಡುತ್ತಿದ್ದರೂ ಕಮಲ ಪುಷ್ಪದ ಸಮಾನ ಕರ್ಮಯೋಗಿಗಳಾಗಿ ಇರಬೇಕು. ಕರ್ಮಯೋಗಿಯಾಗಿ ಕಮಲ ಪುಷ್ಪದ ಸಮಾನ ಇರಿ ಎಂದು. ಹಾಗೆ ತಾವೆಲ್ಲರೂ ಸಹ ಸೇವೆ ಮಾಡುತ್ತಾ ಸಾಧನಗಳು ಸಿಗ್ತಿದ್ರೂ ಕೂಡ ಸಾಧನೆ ಮತ್ತು ಸಾಧನಗಳ ಬ್ಯಾಲೆನ್ಸ್ ಇದೆಯಾ, ಅದು ಇರಬೇಕು. ಅಂದಾಗ ವರ್ತಮಾನದಲ್ಲಿ ಎಡಿಷನ್ ಮಾಡ್ಕೋಬೇಕು. ಸೇವೆಯ ಜೊತೆಯಲ್ಲಿ ಬೇಹದ್ದಿನ ವೈರಾಗ್ಯ ವೃತ್ತಿಯ ಅವಶ್ಯಕತೆ ಇದೆ. ನಡೆಯುತ್ತಾ ತಿರುಗಾಡುತ್ತಾ ಎಲ್ಲರಿಗೂ ಅನುಭವವಾಗಬೇಕು ಇವರು ವಿಶೇಷ ಆತ್ಮರೆಂದು. ಕೇವಲ ಯೋಗದಲ್ಲಿ ಕುಳಿತ ಸಮಯದಲ್ಲಿ ಅಷ್ಟೇ ಅಲ್ಲ, ಭಾಷಣ ಮಾಡುವ ಸಮಯದಲ್ಲಷ್ಟೇ ಇವರು ವಿಶೇಷ ಆತ್ಮಗಳು ಅಂತ ಅಂದ್ಕೊಳ್ಳೋದಲ್ಲ.
ತಾವು ನಡೀತಾ ತಿರುಗಾಡ್ತಿದ್ರೂ ಸಹ ತಮ್ಮ ಮಸ್ತಕದಿಂದ ಶಾಂತಿ, ಶಕ್ತಿ, ಖುಷಿಯ ಅನುಭವವಾಗಬೇಕು. ಏಕೆಂದರೆ ಸಮಯ ಪ್ರತಿ ಸಮಯ ಈಗ ಸಮಯ ಬದಲಾಗುತ್ತದೆ. ಬಾಬ್ದಾದರವರಂತೂ ಸಮಯ ಪ್ರತಿ ಸಮಯ ಇಶಾರೆ ಅಂತೂ ಕೊಟ್ಟಿದ್ದಾರೆ. ಆದರೆ ಇಂದು ವಿಶೇಷವಾಗಿ ಬಾಬ್ದಾದ ಒಂದಂತೂ ಬೇಹದ್ದಿನ ವೈರಾಗ್ಯದ ಕಡೆ ಇಶಾರೆ ಕೊಡುತ್ತಿದ್ದಾರೆ. ಅದಕ್ಕಾಗಿ ಈಗ ತಮ್ಮನ್ನು ತಾವು ಪರೀಕ್ಷಿಸಿಕೊಳ್ಳಿ. ದೇಹಿ ಅಭಿಮಾನಿ ಆಗುವುದರಲ್ಲಿ ಏನೆಲ್ಲ ದೇಹಾಭಿಮಾನದ ವಿಘ್ನಗಳಿವೆ, ಅನೇಕ ಪ್ರಕಾರದ ದೇಹಾಭಿಮಾನದ ಅನುಭವವಿದೆ, ಅದನ್ನು ಪರಿವರ್ತನೆ ಮಾಡಿಕೊಳ್ಳಿ. ಎರಡನೆಯ ಮಾತು, ಬಹಳ ಸಮಯದವರೆಗೂ ಸಹ ತಮ್ಮ ಬಗ್ಗೆ ಯೋಚನೆ ಮಾಡಿ. ಬಹಳ ಸಮಯದ ಅಭ್ಯಾಸ ಬೇಕು, ಬಹಳ ಸಮಯದ ಪುರುಷಾರ್ಥ ಬೇಕು, ಆಗ ಬಹಳ ಸಮಯದ ಪ್ರಾರಬ್ಧವಾಗುವುದು. ಬಹಳ ಸಮಯದ ಅಭ್ಯಾಸ, ಬಹಳ ಸಮಯದ ಪುರುಷಾರ್ಥ, ಬಹಳ ಸಮಯದ ಪ್ರಾರಬ್ಧ. ಒಂದು ವೇಳೆ ಈಗ ಬಹಳ ಕಾಲದ ಅಟೆನ್ಷನ್ ಕಡಿಮೆ ಕೊಟ್ಟಿದ್ದೀರಾ ಅಂದರೆ ಅಂತಿಮ ಕಾಲದಲ್ಲಿ ಬಹಳ ಕಾಲದ ಜಮಾ ಸಹ ಮಾಡ್ಕೊಳ್ಳೋಕ್ಕಾಗಲ್ಲ. ಬಹಳ ಕಾಲಕ್ಕೆ ಜಮಾನು ಸಹ ಮಾಡ್ಕೊಳ್ಳೋಕ್ಕಾಗಲ್ಲ. ಟೂಲೇಟ್ನ ಬೋರ್ಡ್ ಬೀಳುತ್ತೆ. ಆದ್ದರಿಂದ ಬಾಬ್ದಾದ ಇವತ್ತು ಮುಂದಿನ ವರ್ಷಕ್ಕಾಗಿ ಹೋಮ್ವರ್ಕ್ ಕೊಡ್ತಿದ್ದಾರೆ. ಈ ದೇಹಾಭಿಮಾನ ಎಲ್ಲ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಮತ್ತು ಮಕ್ಕಳು ರಮಣೀಕವಾಗಿದ್ದೀರಾ ಅಲ್ವಾ? ಬಾಬರವ್ರಿಗೆ ದಿಲಾಸ ಕೊಡಿಸ್ತೀರಾ. ಅವ್ರಿಗೇನೆ ಬಾಬಾ ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ, ಸಮಯಕ್ಕೆ ನಾವು ಸರಿ ಹೋಗ್ಬಿಡ್ತೀವಿ ಅಂತ ಆಶ್ವಾಸನೆ ಕೊಡ್ತೀರಾ ಬಾಬರವರಿಗೆ. ಬಾಬ್ದಾದ ಹೇಳ್ತಾರೆ, ಏನು ಸಮಯ ನಿಮ್ಮ ಟೀಚರ್ ಆಗಿದೆಯಾ? ಸಮಯಕ್ಕೆ ಸರಿ ಹೋಗ್ಬಿಡ್ತೀರಾ ಅಂತ ಅಂದರೆ ನಿಮ್ಮ ಟೀಚರ್ ಯಾರಾದರೂ? ನಿಮ್ಮ ಕ್ರಿಯೇಷನ್ ಸಮಯ, ನಿಮ್ಮ ರಚನೆ ನಿಮಗೆ ಟೀಚರ್ ಆಯಿತಾ? ಇಷ್ಟ ಅನಿಸುತ್ತಾ ಸಮಯ ನಿಮಗೆ ಟೀಚರ್ ಆದರೆ? ಆದ್ದರಿಂದ ಸಮಯವನ್ನು ತಾವು ಸಮೀಪ ತರಬೇಕು. ತಾವು ಸಮಯವನ್ನು ಸಮೀಪ ತರುವವರಾಗಿದ್ದೀರಾ. ಸಮಯಕ್ಕೆ ಸಮಯದ ಅನುಸಾರವಾಗಿ ಇರುವಂತಹವರು ಅಲ್ಲ. ತಾವೇ ಸಮಯವನ್ನು ಸಮೀಪ ತರುವವರಾಗಿದ್ದೀರಾ. ಸಮಯವನ್ನು ಟೀಚರ್ ಮಾಡಿಕೊಳ್ಳಬೇಡಿ. ತಾವು ಟೀಚರ್, ತಮ್ಮನ್ನು ತಾವು ಪರಿವರ್ತನೆ ಮಾಡಿಕೊಳ್ಳಬೇಕೇ ಹೊರತು ಸಮಯ ಬಂದಾಗ ಪರಿವರ್ತನೆ ಆಗುವಂತಹವರು ಅಲ್ಲ. ಸಮಯವನ್ನು ಶಿಕ್ಷಕ ಮಾಡಿಕೊಳ್ಳಬೇಡಿ. ಬಾಬ್ದಾದ ಇಂದು ಇದೇ ಬಾರಿಗೂ ಇಶಾರೆ ಕೊಡುತ್ತಿದ್ದಾರೆ. ಸ್ವಯಂವನ್ನು ಚೆಕ್ ಮಾಡಿಕೊಳ್ಳಿ, ಬಾರಿಗೂ ಚೆಕ್ ಮಾಡಿಕೊಳ್ಳಿ ಮತ್ತು ಪರಿವರ್ತನೆ ಮಾಡಿಕೊಳ್ಳಿ. ಬಹಳ ಕಾಲದ ಪರಿವರ್ತನೆ ಬಹಳ ಕಾಲದ ಪ್ರಾರಬ್ಧದ ಅಧಿಕಾರಿಯನ್ನಾಗಿ ಮಾಡುತ್ತದೆ. ಅಂದಾಗ ಯಾವುದೋ ಮಕ್ಕಳು ಬಲೆ ಇಲ್ಲಿಯವರೆಗೆ ಡಾಲ ಪುರುಷಾರ್ಥಿಗಳಿರಬಹುದು, ಆದರೆ ಲಾಸ್ಟ್ ನಂಬರಲ್ಲಿರುವಂತಹ ಮಕ್ಕಳ ಜೊತೆಯಲ್ಲಿಯೂ ಕೂಡ ಬಾಬರವರಿಗೆ ಸ್ನೇಹ ಇದೆ ಅಲ್ವಾ? ನಿಮಗೂ ಬಾಬನ ಜೊತೆಗೆ ಮಕ್ಕಳಿಗೂ ಸ್ನೇಹ ಇದೆ, ಮಕ್ಕಳ ಜೊತೆಗೆ ಬಾಬನಿಗೂ ಸ್ನೇಹ ಇದೆ. ಅದಕ್ಕೆ ಮಕ್ಕಳಾದ್ರಿ ಅಲ್ವಾ? ಬಾಬರವರನ್ನು ಗುರುತಿಸಿದ್ದೀರಾ, ನನ್ನ ಬಾಬಾ ಅಂತ ಹೇಳಿದ್ದೀರಾ. ಆದ್ದರಿಂದ ಸಮಯದ ಮೇಲೆ ಬಿಡಬೇಡಿ. ಸಮಯ ಬರೋದಿಲ್ಲ. ನಾವು ಸಂಪೂರ್ಣತೆಯ ಸಮಯವನ್ನು ಸಮೀಪ ತರಬೇಕು. ಬಾಬ್ದಾದರವರ ವಿಶ್ವ ಪರಿವರ್ತನೆಯ ಕಾರ್ಯದಲ್ಲಿ ತಾವೆಲ್ಲರೂ ಸಾಥಿಯಾಗಿದ್ದೀರಾ. ಒಂಟಿಯಾಗಿ ಬಾಬಾ ಕಾರ್ಯ ಮಾಡುವುದಿಲ್ಲ. ಮಕ್ಕಳ ಜೊತೆಯಲ್ಲಿ ವಿಶ್ವ ಪರಿವರ್ತನೆಯ ಕಾರ್ಯವನ್ನು ಮಾಡುತ್ತಾರೆ. ತಂದೆಯಂತೂ ಹೇಳ್ತಾರೆ ಮೊದಲು ಮಕ್ಕಳು, ಮುಂದೆ ಮಕ್ಕಳು ಎಂದು. ಅಂದಾಗ ಈಗ ಒಂದು ವೇಳೆ ಮುಂದಿನ ವರ್ಷದಲ್ಲಿ ಬರೋದೇ ಆದರೆ ಈ ಹೋಮ್ವರ್ಕ್ ಮಾಡಿಕೊಂಡು ಬನ್ನಿ ಅಂತಾರೆ ಬಾಬರವರು. ಈ ಹೋಮ್ವರ್ಕ್ ಮಾಡಿ ಇಡಬೇಕು. ಯಾವಾಗ ಬರ್ತೀರಾ ಬರೋಕ್ಕೆ ಮುಂಚೆ ಹೋಮ್ವರ್ಕ್ ಮಾಡಿ ಇಟ್ಕೊಳ್ಬೇಕು. ಬರಬೇಕು, ತರಬೇಕು. ಮಾಡ್ತೀರಲ್ವಾ? ಕೈ ಎತ್ತಿ. ಒಳ್ಳೆಯದು. ಹಿಂದೆ ಇರುವಂತಹವರು ಕೈ ಎತ್ತುತ್ತಾ ಇದ್ದೀರಾ ನೋಡಿ. ಇವತ್ತು ಸಂಖ್ಯೆ ಜಾಸ್ತಿ ಇದ್ದಾರೆ. ಬಾಬ್ದಾದರವರು ಮಗುವಿಗೆ ಇಶಾರೆ ಕೊಟ್ಟರು, ಚಕ್ಕರ್ ಹಾಕಿ ನೋಡ್ಕೊಂಡು ಬನ್ನಿ, ಎಲ್ಲೆಲ್ಲಿ ಮಲಗಿದ್ದಾರೆ, ಹೇಗೆ ಲೈನಲ್ಲಿ ತಿಂತಾ ಇದ್ದಾರೆ ಅಂತ ಹೇಳಿ. ತುಂಬ ದೊಡ್ಡ ಲೈನ್ ಇದೆ. ದಾದಿಯವರಿಗೆ ಹೇಳಿದ್ರು, ಬಾಬಾ ಚಕ್ಕರ್ ಹಾಕಿ ಬನ್ನಿ, ಎಲ್ಲರೂ ಹೇಗಿದ್ದಾರೆ, ಎಲ್ಲ ವ್ಯವಸ್ಥಿತವಾಗಿದೆಯಾ ಅಂತ ನೋಡ್ಕೊಂಡು ಬನ್ನಿ ಅಂತ ಬಾಬಾ ಹೇಳಿದರು. ಆದರೆ ಎಲ್ಲರ ಮುಖದಲ್ಲಿ ಖುಷಿ ಇದೆ. ಮಧುಬನದಲ್ಲಂತೂ ಇದ್ದೀರಾ ಅಲ್ವಾ? ಆದರೆ ಈ ಖುಷಿ ಮಧುಬನದಲ್ಲೇ ಬಿಟ್ಟು ಹೋಗಬಾರದು, ಜೊತೆಯಲ್ಲಿ ತೆಗೆದುಕೊಂಡು ಹೋಗಬೇಕು. ಬಾಬ್ದಾದರವರು ವತನದಲ್ಲಿ ಕುಳಿತು ತಾವೆಲ್ಲರೂ ಮಲಗಿರುವುದು,
ಭೋಜನ ಸ್ವೀಕಾರ ಮಾಡುವಂತಹ ಲೈನಿನ ದೃಶ್ಯಗಳನ್ನು ನೋಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಬಾಬ್ದಾದರವರಿಗೆ ಆ ರೀತಿ ಸಂಕಲ್ಪ ಬರುತ್ತೆ, ಈಗೀಗ ರಜಾಯಿಗಳು ಮತ್ತು ಗದ್ದೆಯ ಸುರಿಮಳೆ ಸುರಿಸ್ಬಿಡ್ಬೇಕು ಅಂತಂದರೆ ತುಂಬ ಜನ ಬಂದಿದ್ರಲ್ವ, ಅವಾಗೆಲ್ಲ ಅಕಾಮಡೇಷನ್ನು ಅಷ್ಟು ಸ್ವಲ್ಪ ಕಡಿಮೆ ಇದ್ದಿರಬಹುದು. ಯಾವಾಗ ಬಾಬ್ರವರ ಮುರಳಿ ನುಡಿಸಿದ್ರು ಆ ಟೈಮಲ್ಲಿ 2009ರಲ್ಲಿ. ಸೊ ಬಾಬಾ ಹೇಳ್ತಾರೆ, ಈಗೀಗ ರಜಾಯಿಗಳ ಸುರಿಮಳೆ ಮತ್ತು ಬೆಡ್ಡುಗಳ ಸುರಿಮಳೆ ಸುರಿಸ್ಬಿಡ್ಬೇಕು ಅಂತ ನನಗನ್ನಿಸ್ತಿದೆ ಅಂತಾರೆ ಬಾಬ್ರು. ಈಗೆಲ್ಲ ವ್ಯವಸ್ಥಿತವಾಗಿದೆ ಅಲ್ವ, ಮಧುಬನದಲ್ಲಿ ಎಷ್ಟೊಂದು ಅಕಾಮಡೇಷನ್ ಇದೆ, ಎಷ್ಟು ಸಾವಿರ ಜನ ಉಳ್ಕೊಳ್ಬಹುದು. ಆಗ ಸ್ವಲ್ಪ ಕಡಿಮೆ ಇದ್ದ ಕಾರಣ ನೋಡಿ ವತನದಲ್ಲಿ ಕೂತ್ಕೊಂಡು ಬಾಬಾ ಯೋಚನೆ ಮಾಡುತ್ತಾ ಇದ್ದಾರೆ, ಮಕ್ಕಳು ಹೇಗೆ ಮಲಗಿದಾರೋ, ಹೇಗೆ ಲೈನಲ್ಲಿ ನಿಂತು ಊಟ ಮಾಡುತ್ತಾ ಇದ್ದಾರೆ, ಅದನ್ನು ಬಾಬಾ ನೋಡಿ ಹೇಳುತ್ತಾರೆ, ನನಗೆ ಈ ರೀತಿ ಅನಿಸುತ್ತೆ, ಸಂಕಲ್ಪ ಬರುತ್ತೆ, ರಜಾಯಿಗಳು ಬೆಡ್ಡು ಅದೆಲ್ಲ ಸುರಿಮಳೆ ಸುರಿಸ್ಬಿಡ್ಬೇಕು ಅಂತ. ಆದರೆ ಇದು ಸಹ ಮೋಜಿನ ಮೇಳ ಆಗಿದೆ. ಒಳ್ಳೆಯ ರೀತಿ ಬಾಬ್ದಾದರವರು ನೋಡಿದ್ರು, ಎಲ್ಲೂ ನಿಮಗೆ ಸಿಕ್ಕಿದೆ, ಅಕಾಮಡೇಷನ್ ಸಿಕ್ಕಿದೆ, ಹೇಗೂ ಸಿಕ್ಕಿದೆ, ಎಲ್ಲರೂ ಮೆಜಾರಿಟಿ ಒಳ್ಳೆಯ ರೀತಿ ಪಾಸ್ ಆಗಿದ್ದೀರಾ. ಚಪ್ಪಾಳೆ ಹೊಡೀರಿ, ಹೇಗಿದ್ದೀರಾ, ಎಲ್ಲರೂ ಖುಷಿಯಾಗಿದ್ದೀರಾ, ಚಪ್ಪಾಳೆ ಹೊಡೀರಿ ಅಂತಾರೆ ಬಾಬಾ. ಆದರೆ ಈ ಹೋಮ್ವರ್ಕನ್ನು ಮರೆಯಬಾರದು, ಇದರಲ್ಲಿ ಚಪ್ಪಾಳೆ ಹೊಡಿಬೇಡಿ, ಹೋಮ್ವರ್ಕ್ ಮಾಡಿಕೊಂಡೇ ಬರಬೇಕು. ಬಾಬ್ದಾದ ಮತ್ತು ವಿಶೇಷ ಬ್ರಹ್ಮ ಬಾಬಾ ಇಂದು ಮಕ್ಕಳಿಗೆ ಮಧುಬನದ ಶೃಂಗಾರ ಅಂತ ಹೇಳುತ್ತಿದ್ದಾರೆ. ಅಂದಾಗ ತಾವೆಲ್ಲರೂ ಮಧುಬನದಲ್ಲಿ ಬಂದಿದ್ದೀರಾ. ಬಾಬ್ದಾದರವರು ಸಾಕಾರ ರೂಪದಿಂದ ಇಷ್ಟು ಪರಿವಾರವನ್ನು ನೋಡಿ ಖುಷಿ ಪಡ್ತಿದ್ದಾರೆ, ಇಷ್ಟು ದೊಡ್ಡ ಪರಿವಾರ ನೋಡಿ ಖುಷಿ ಪಡ್ತಿದ್ದಾರೆ. ಸಹನೆನೂ ಮಾಡ್ಕೊಳ್ಬೇಕಾಗಿ ಬರಬಹುದು, ಆದರೆ ಸಹನೆ ಸದಾ ಕಾಲಕ್ಕಾಗಿ ಸಹನ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಎಲ್ಲರೂ ಖುಷಿಯಾಗಿದ್ದೀರಾ ಅಲ್ವಾ, ಯಾವುದೇ ಕಷ್ಟ ಇಲ್ಲ ಅಲ್ವಾ. ಮತ್ತು ನೋಡಿ, ಇಷ್ಟು ಪರಿವಾರದಲ್ಲಿ ನೀರು ಸಹ ಸಿಗ್ತಾ ಇದೆ, 29-30 ಸಾವಿರ ಜನಕ್ಕೆ ನೀರು ಕೂಡ ಸಿಗ್ತಾ ಇದೆ. ಎಲ್ಲರೂ ನೀರು ಬಳಸ್ತಾ ಇದ್ದೀರಾ, ಸ್ವಲ್ಪ ಕಡಿಮೆ ಇರ್ಬೋದು, ಗಮನ ಇಟ್ಕೊಳ್ಬೇಕಾಗಿ ಬರಬಹುದು. ನೀರು ಕಡಿಮೆ ಬಳಸಬೇಕು, ಬೇಸಿಗೆ ಅಲ್ವಾ, ಈಗ ಗಮನ ಇಡಬೇಕಾಗತ್ತೆ. ಆದರೂ ಎಲ್ಲರಿಗೂ ನೀರು, ಊಟ ಮತ್ತು ಅಕಾಮಡೇಷನ್ನು ಎಲ್ಲ ಸಿಕ್ಕಿದೆ. ಈ ಕಾಲದ ಹಳ್ಳಿಗಳಲ್ಲಿ ನೀರು ಕುಡಿಲಿಕ್ಕೂ ಸಿಗಲ್ಲ, ಹೊರಗಡೆಗೆ ಹೋಲಿಕೆ ಮಾಡಿಕೊಂಡ್ರೆ ಕುಡಿಯೋಕ್ಕೆ ನೀರು ಸಿಗಲ್ಲ ಅಲ್ವಾ, ಇರೋಕ್ಕೆ ಜಾಗನೂ ಇರಲ್ಲ, ತಿನ್ನೋಕ್ಕೆ ಅನ್ನನೂ ಇರಲ್ಲ, ಊಟನೂ ಸಿಗಲ್ಲ. ಆದರೆ ಇಲ್ಲಿ ನಿಮಗೆ ಬಟ್ಟೆ ಒಕ್ಕೊಳ್ಳೋಕ್ಕೂ ಸಹ ನೀರು ಸಿಗ್ತಾ ಇದೆ. ಹಳ್ಳಿಗಳಲ್ಲಿ ಕುಡಿಯೋಕ್ಕೆ ನೀರು ಸಿಗಲ್ಲ ಹೊರಗಡೆ ಎಲ್ಲ, ಆದರೆ ಮಧುಬನದಲ್ಲಿ ನಿಮಗೆ ಬಟ್ಟೆ ಒಕ್ಕೊಳ್ಳೋಕ್ಕೂ ನೀರು ಸಿಗ್ತಾ ಇದೆ. ಮತ್ತು ಇಷ್ಟು ಪರಿವಾರವನ್ನು ನೋಡಿ ಖುಷಿನೂ ಆಗತ್ತೆ. ಪೂರ್ತಿ ಕಲ್ಪದಲ್ಲಿ ಬಾಪ್ದಾದರವರಿಗೆ ಈ ಒಂದು ನಶೆ ಇರುತ್ತೆ, ಇಷ್ಟು ದೊಡ್ಡ ಪರಿವಾರ ಯಾರಿಗೂ ಇಲ್ಲ ಅಲ್ವಾ. ಯಾವ ತಂದೆಗೆ ಇಷ್ಟು ಮಕ್ಕಳು ಇರ್ಲಿಕ್ಕೆ ಸಾಧ್ಯ ಆಗತ್ತೆ, ಯಾವ ಪರಿವಾರನೂ ಇಷ್ಟು ದೊಡ್ಡದಿಲ್ಲ. ಒಳ್ಳೆಯದು. ಇಂದು ಬಾಬ್ದಾದ ಟೀಚರ್ಸ್ಗೆ ಒಂದು ವಿಶೇಷ ಸೇವೆಯನ್ನು ನೆನಪು ಮಾಡಿಸುತ್ತಿದ್ದಾರೆ. ಅದು ಹೋಮ್ವರ್ಕ್ ಮಾಡಬೇಕು. ಟೀಚರ್ಸ್ಗೋಸ್ಕರ ಹೋಮ್ವರ್ಕ್ ಆಗಿದೆ. ಸದಾ ಟೀಚರ್ಸು ತಮ್ಮನ್ನು ತಾವು ಬಾಬ್ದಾದರವರ ಸತ್ಯ ಸಾಥಿ, ಸಮೀಪ ಸಾಥಿ ಅಂತ ತಿಳಿದು ತಮ್ಮ ಮೂಲಕ ತಂದೆಯನ್ನು ಪ್ರತ್ಯಕ್ಷ ಮಾಡುವಂತಹ ಯಾರೇ ನಿಮ್ಮನ್ನು ನೋಡಿದ್ರು ಇವರನ್ನು ತಯಾರು ಮಾಡಿರುವವರು ಯಾರು, ಇವರ ತಂದೆ ಶಿಕ್ಷಕ ಸದ್ಗುರು ಯಾರು, ನಿಮ್ಮನ್ನು ನೋಡಬಾರ್ದು, ಬಾಬ್ರವರನ್ನು ನೋಡಬೇಕು. ಈ ಸ್ವಮಾನದಲ್ಲಿ 6-7 ತಿಂಗಳು ಯಾರೂ ಸಿಕ್ಕಿದ್ರು ಎಲ್ಲರಿಗೂ ಬಾಬಾ ಕಾಣಿಸ್ಬೇಕು ತಮ್ಮ ಮೂಲಕ. ಈ ಹೋಮ್ವರ್ಕ್ ಮಾಡಬೇಕು. ಮತ್ತು ಬಾಬ್ದಾದ ಕೇಳ್ತಾರೆ, ಪ್ರತಿಯೊಬ್ಬರು ಎಷ್ಟು ಪರ್ಸೆಂಟೇಜಲ್ಲಿ ಮಾಡಿದ್ದೀರಾ ಎಂದು. ಜಾಸ್ತಿ ಸಮಾಚಾರ ಕೇಳೋದಿಲ್ಲ, ಎಷ್ಟು ಪರ್ಸೆಂಟೇಜು ಈ ಹೋಮ್ವರ್ಕ್ ಮಾಡಿದ್ದೀರಾ. ತಾವು ಕಾಣಬಾರದು, ಎಲ್ಲರಿಗೂ ಬಾಬಾ ಕಾಣಬೇಕು ತಮ್ಮ ಮೂಲಕ. ಇದರಲ್ಲಿ ಎಲ್ಲ ಧಾರಣೆಗಳು ಬಂದು ಬಿಡುತ್ತವೆ. ಮಧುಬನದವರಿಗೂ ಬಾಬ್ದಾದ ನೆನಪು ಪ್ರೀತಿಯನ್ನು ಕೊಡುತ್ತಿದ್ದಾರೆ. ಆದರೆ ಮಧುಬನದವರು ಸಹ 4 ಕಡೆಯವರು. ಇದನ್ನೇ ತಿಳಿದುಕೊಳ್ಳಿ. ಮಧುಬನದ ಒಂದೊಂದು ರತ್ನ ವಿಶೇಷ ಬಾಬ್ದಾದರವರನ್ನು ಪ್ರತ್ಯಕ್ಷ ಮಾಡಲು ನಿಮಿತ್ತರಾಗಿದ್ದೀರಾ. ಅಂದಾಗ ಪೂರ್ತಿ ಸಮಯ ಮಧುಬನದಲ್ಲಿರುವವರು ಈ ರೀತಿ ಮನಸ್ಸ ಸೇವೆ, ಕರ್ಮಣ ಸೇವೆ ಮತ್ತು ಎಲ್ಲರನ್ನ ಬಾಬಾ ಸಮಾನ ಮಾಡುವಂತಹ ಎಕ್ಸಾಂಪಲ್ ಆಗಿ ತೋರಿಸಿರಿ. ಮಧುಬನದವರಿಗೆ
ಈ ಹೋಮ್ವರ್ಕ್ ಕೊಡ್ತಾರೆ ಬಾಬರವರು. ಮತ್ತು ಮಧುಬನದವರು ಈ ರಿಸಲ್ಟ್ ಕೊಡಬೇಕು, ತಂದೆಯ ಸಮಾನ ಆಗುವ ನಕ್ಷೆ ತಮ್ಮಲ್ಲಿ ತೋರಿಸಬೇಕು. ಕಾಣ್ತಾ ಇದೆಯಾ? ನೋಡ್ಕೊಳ್ಬೇಕು ಮತ್ತು ತೋರಿಸ್ಬೇಕು ಅಂತಾರೆ ಬಾಬಾ. ಪ್ರತಿಯೊಬ್ಬರ ಬಾಯಿಂದ ಬರಬೇಕು, ವಾಹ ಬಾಬಾರವರ ಮಕ್ಕಳೇ ವಾಹ್ ಎಂದು. ಮತ್ತು ತಾವೆಲ್ಲರೂ ಏನು ಮಾಡ್ತೀರಾ? ತಾವೆಲ್ಲರೂ ತಮ್ಮನ್ನು ನಂಬರ್ ವಾರ್ ತಿಳ್ಕೊಬೇಡಿ, ಆದರೆ ನಂಬರ್ 1 ಆಗುವ ಎಕ್ಸಾಂಪಲ್ ಆಗಿ ತೋರಿಸಿ. ತಾವೆಲ್ಲರೂ ನಂಬರ್ ವಾರ್ ಅಲ್ಲ, ನಂಬರ್ 1 ಆಗುವ ಉದಾಹರಣೆ ಆಗಿ ತೋರಿಸಿರಿ. ನಂಬರ್ 1 ಆಗಬೇಕು. ನಂಬರ್ ವಾರ್ ಆಗೋದ್ರಲ್ಲಿ ಮಜಾ ಇಲ್ಲ. ಆಗಬೇಕು ಅಂದರೆ ನಂಬರ್ 1 ಆಗಿ. ನಂಬರ್ ವಾರ್ ಆಗೋದು ಏನು ದೊಡ್ಡ ಮಾತಲ್ಲ. ಎಲ್ಲರೂ ವಿನ್ ಮತ್ತು 1 ಈ ರಿಸಲ್ಟು ಹೇಳಬೇಕು ಬಾಬರವರಿಗೆ. ಒಳ್ಳೆಯದು. ಎಲ್ಲ ಕಡೆಯ ಬಾಪ್ದಾದರವರ ಹೃದಯ ಸಿಂಹಾಸನ ಅಧಿಕಾರಿಗಳು ಮತ್ತು ಬೃಕ್ಕುಟಿಯ ಸಿಂಹಾಸನ ಅಧಿಕಾರಿಗಳು, ಭವಿಷ್ಯದ ರಾಜ್ಯ ಅಧಿಕಾರಿಗಳು, ಈ ರೀತಿ ಬಾಪ್ದಾದರವರ ಮುದ್ದು ಮಕ್ಕಳು, ಪದಮ ಗುಣ ಭಾಗ್ಯಶಾಲಿ ಮಕ್ಕಳಿಗೆ ಸದಾ ತಮ್ಮ ನಯನಗಳ ಮೂಲಕ ಆತ್ಮೀಯತೆಯ ಅನುಭವ ಮಾಡಿಸುವಂತಹ ಮತ್ತು ಮುಖದ ಮೂಲಕ ಸದಾ ಖುಷಿಯ ಅದೃಷ್ಟ, ಸದಾ ಮನಸ್ಸು ಖುಷಿಯಲ್ಲಿ ಡ್ಯಾನ್ಸ್ ಮಾಡ್ತಾ ಇರಬೇಕು. ಯಾರೇ ಎದುರುಗಡೆ ಬಂದರೂ ಅವರ ಅನುಭವ ಮಾಡಬೇಕು, ಇವರಷ್ಟು ಖುಷಿ ಯಾರೂ ಇಲ್ಲ, ಇವರಿದ್ದಷ್ಟು ಖುಷಿ ಯಾರೂ ಇಲ್ಲ, ಇಲ್ಲಿದ್ದಷ್ಟು ಖುಷಿ ಎಲ್ಲೂ ಇಲ್ಲ. ಮತ್ತು ಈ ಒಂದು ಪಾಠವನ್ನು ಕಲಿತು ಹೋಗಬೇಕು ನಿಮ್ಮಿಂದ. ಹೇಗೆ ಪ್ರತಿಯೊಬ್ಬರೂ ಬಾಬನ ಮಕ್ಕಳು ತಮ್ಮ ಮೂಲಕ ಬಾಬರವರ ಮತ್ತು ಮುಖದ ಮೂಲಕ ಬಾಬನ ಪರಿಚಯ ಕೊಡ್ತಾ ಇರಬೇಕು. ಆದರೆ ನಯನಗಳು ಮತ್ತು ಮುಖದ ಮೂಲಕ ಬಾಬನ ಸಾಕ್ಷಾತ್ಕಾರ ಮಾಡಿಸುವಂತಹ ಈ ರೀತಿ 4 ಕಡೆಯ ಮಕ್ಕಳಿಗೆ ಯಾರೆಲ್ಲ ಪತ್ರಗಳನ್ನು ಕಳಿಸಿದ್ದೀರಾ, ಇಮೇಲ್ಸ್ ಮಾಡಿದ್ದೀರಾ, ಎಲ್ಲರ ನೆನಪು, ಪ್ರೀತಿ, ಪತ್ರಗಳು, ಇಮೇಲ್ಸು ಬಾಬರವರ ಬಳಿ ತಲುಪಿವೆ. ಯಾವ ಸಮಯದಲ್ಲಿ ತಾವು ಸಂಕಲ್ಪ ಮಾಡ್ತೀರಾ ಅದೇ ಸಮಯದಲ್ಲಿ ಬಾಬನ ಬಳಿ ತಲುಪಿಬಿಡುತ್ತೆ. ಆದ್ದರಿಂದ ಬಹಳ ಶುಭಾಶಯಗಳು. ದೇಶ ವಿದೇಶದ ಎಲ್ಲ ಮಕ್ಕಳಿಗೆ ಬಾಬಾ ಹೃದಯದ ಸ್ನೇಹದ ರೆಸ್ಪಾಂಡ್ ಕೊಡುತ್ತಿದ್ದಾರೆ ಅಂದಾಗ 4 ಕಡೆಯ ಮಕ್ಕಳಿಗೆ ಬಾಬ್ದಾದ ಪದಮ ಗುಣದಷ್ಟು ಹೃದಯದ ಪ್ರೀತಿ, ಹೃದಯದ ಮುದ್ದು, ದುಲಾರ್ ಕೊಡ್ತಿದ್ದಾರೆ ಮತ್ತು ಎಲ್ಲರಿಗೂ ನಮಸ್ತೆ ಹೇಳುತ್ತಿದ್ದಾರೆ. ನಾವೆಲ್ಲ ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ವರದಾನ: ಕರ್ಮ ಮಾಡುತ್ತಾ ಕರ್ಮದ ಬಂಧನದಿಂದ ಮುಕ್ತರಾಗಿರುವಂತಹ ಸಹಜ ಯೋಗಿ ಸ್ವತಃ ಯೋಗಿ ಆಗಿರಿ. ಕರ್ಮ ಮಾಡುತ್ತಾ ಕರ್ಮದ ಬಂಧನದಿಂದ ಮುಕ್ತರಾಗಿರುವಂತಹ ಸಹಜ ಯೋಗಿ ಸ್ವತಃ ಯೋಗಿ ಆಗಿರಿ. ವರದಾನದ ವಿಶ್ಲೇಷಣೆ: ಹೇಗೆ ಯಾರು ಮಹಾವೀರ ಮಕ್ಕಳಿರುತ್ತಾರೆ ಅವರಿಗೆ ಸಾಕಾರಿ ಪ್ರಪಂಚದ ಯಾವುದೇ ಆಕರ್ಷಣೆ ತನ್ನ ಕಡೆ ಆಕರ್ಷಿತ ಮಾಡಲು ಸಾಧ್ಯವಿಲ್ಲ. ಅವರು ಸ್ವಯಂವನ್ನು 1 ಸೆಕೆಂಡಿನಲ್ಲಿ ಭಿನ್ನ ಮತ್ತು ಬಾಬರವರಿಗೆ ಪ್ರಿಯರನ್ನಾಗಿ ಮಾಡಿಕೊಳ್ಳುತ್ತಾರೆ. ಡೈರೆಕ್ಷನ್ ಸಿಗುತ್ತಿದ್ದಂತೆಯೇ ಶರೀರದಿಂದ ಭಿನ್ನ ಆ ಶರೀರಿ ಆತ್ಮ ಅಭಿಮಾನಿ ಬಂಧನ ಮುಕ್ತ ಯೋಗಯುಕ್ತ ಸ್ಥಿತಿಯ ಅನುಭವ ಮಾಡುವವರೇ ಸಹಜ ಯೋಗಿ, ಸ್ವತಃ ಯೋಗಿ, ಸದಾ ಯೋಗಿ, ಕರ್ಮಯೋಗಿ ಮತ್ತು ಶ್ರೇಷ್ಠ ಯೋಗಿಗಳು. ಅವರು ಯಾವಾಗ ಬೇಕು, ಎಷ್ಟು ಸಮಯ ಬೇಕು, ತಮ್ಮ ಸಂಕಲ್ಪ ಶ್ವಾಸವನ್ನು ಒಬ್ಬ ಪರಮೇಶ್ವರ ತಂದೆಯ ನೆನಪಿನಲ್ಲಿ ಸ್ಥಿತ ಮಾಡಬಹುದು. ಸ್ಲೋಗನ್: ಏಕರಸ ಸ್ಥಿತಿಯ ಶ್ರೇಷ್ಠ ಆಸನದಲ್ಲಿ ವಿರಾಜಮಾನರಾಗಿರುವುದೇ ತಪಸ್ವಿ ಆತ್ಮನ ಗುರುತಾಗಿದೆ. ಏಕರಸ ಸ್ಥಿತಿಯ ಶ್ರೇಷ್ಠ ಆಸನದಲ್ಲಿ ವಿರಾಜಮಾನರಾಗಿರುವುದೇ ತಪಸ್ವಿ ಆತ್ಮನ ಗುರುತಾಗಿದೆ. ಅವ್ಯಕ್ತ ಇಶಾರೆ: ನಿಶ್ಚಯದ ತಳಪಾಯವನ್ನು ಶಕ್ತಿಶಾಲಿ ಮಾಡಿಕೊಂಡು ಸದಾ ನಿರ್ಭಯರು ಮತ್ತು ನಿಶ್ಚಿಂತರಾಗಿರಿ. ಈ ನಿಶ್ಚಯ ಅಥವಾ ಸ್ಮೃತಿ ಮತ್ತು ಸಮರ್ಥತೆಯನ್ನು ಇಟ್ಟುಕೊಳ್ಳಬೇಕು. ಅನೇಕ ಬಾರಿ ಬಾಬರವರಿಗೆ ಮಕ್ಕಳಾಗಿದ್ದೇವೆ ಅಥವಾ ಮಾಯಾಜೀತರಾಗಿದ್ದೇವೆ ಅಂದಾಗ ಈಗಾಗುವುದು ಏನು ಕಷ್ಟ? ಏನು ಈ ಸ್ಮೃತಿ ಸ್ಪಷ್ಟ ಇಲ್ಲವೆಂದರೆ ನಾನು ಶ್ರೇಷ್ಠ ಆತ್ಮ ವಿಜಯಿ ಆಗುವ ಪಾತ್ರ ಅನೇಕ ಬಾರಿ ಅಭಿನಯಿಸಿದ್ದೀನ? ಈ ಸ್ಮೃತಿ ಸ್ಪಷ್ಟವಾಗಿಲ್ವಾ?
ಒಂದು ವೇಳೆ ಸ್ಮೃತಿ ಸ್ಪಷ್ಟವಾಗಿಲ್ಲವೆಂದರೆ ಇದರಿಂದ ಸಿದ್ಧವಾಗುವುದು ಬಾಬಾರವರ ಮುಂದೆ ಸ್ವಯಂವನ್ನು ಸ್ಪಷ್ಟ ಮಾಡಿಕೊಂಡಿಲ್ಲ. ಬಾಬರವ್ರ ಮುಂದೆ ಸ್ವಯಂವನ್ನು ಸ್ಪಷ್ಟಪಡಿಸಲಿಲ್ಲ ಅಂತಂದರೆ ಸ್ಮೃತಿಯು ಕೂಡ ಸ್ಪಷ್ಟ ಆಗೋದಿಲ್ಲ, ಸಮರ್ಥತೆಯೂ ಸಹ ಇರುವುದಿಲ್ಲ. ಓಂ ಶಾಂತಿ.